ನಗರದ ಬ್ರಹ್ಮಸಮುದ್ರ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ಚೂಡನಾಥ ಅಯ್ಯರ್ ಅವರ ನುಡಿನಮನ ಕಾರ್ಯಕ್ರಮ ಜರುಗಿತು. ಚೂಡನಾಥ ಅಯ್ಯರ್ ಅವರ ಹಿರಿಯ ಪುತ್ರ ರಾಜೀವ್ ಅವರು ಮಾತನಾಡಿ, ನಮ್ಮ ತಂದೆಯವರು ನಿರ್ಭೀತ ಪತ್ರಿಕೋದ್ಯಮ ನಡೆಸಿದ ಜೊತೆಗೆ ಸಾಮಾಜಿಕವಾಗಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಪರಿಚಿತರಾಗಿ ಉಳಿದಿದ್ದಾರೆ ಎಂದು ಹೇಳಿದರು. ಅವರನ್ನ ನಮ್ಮ ಜೊತೆನೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂತಾನೆ ಅನ್ಸುತ್ತೆ. ಯಾವಾಗಲೂ ಚಿಕ್ಕಮಗಳೂರು ಬಂದಾಗಲೂ ನಮ್ಮ ಜೊತೆನೇ ಇದ್ದಾರೆ. ಹಾಗೆ ಇಲ್ಲಿ ಅವರು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ. ನಾವು ಯಾರು ಪತ್ರಿಕೋದ್ಯಮ ಲೈನಲ್ಲಿ ಬರೋಕ್ಕಾಗಲಿಲ್ಲ, ನಾವು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅಂದರೂ ನಮಗೆ ತುಂಬ ವ್ಯಾಲ್ಯೂಸ್ ಕಲಿಸಿದ್ದಾರೆ, ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಹಾಗಾಗಿ ಚೂಡನಾಥ ಅಯ್ಯರ್ ಅಂದರೆ ತಂದೆ ಅಲ್ಲ, ನಮ್ಮ ಮೆಂಟರು, ಗುರುಗಳು. ಚೂಡನಾಥ ಅಯ್ಯರ್ ಅವರ ಪುತ್ರ ಗಣಶ್ಯಾಮ್ ಅವರು ಮಾತನಾಡಿ, ಹುಟ್ಟು ಸಾವಿನ ಮಧ್ಯೆ ಹೆಜ್ಜೆ ಗುರುತು ಮೂಡಿಸಿದವರು ಅನೇಕರ ಹೃದಯಗಳಲ್ಲಿ ಹೃದಯಸ್ಥರಾಗುತ್ತಾರೆ. ಹಾಗೆಯೇ ನಮ್ಮ ತಂದೆಯವರು ಒಳ್ಳೆಯ ಪತ್ರಿಕೆಯನ್ನು ನಡೆಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗುವುದರ ಜೊತೆಗೆ ಅನೇಕರ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿ ಉಳಿದಿದ್ದಾರೆ ಎಂದು ಹೇಳಿದರು. ಸೊ ಅವರು ವ್ಯಾಲ್ಯೂಸ್ ಮತ್ತು ಅವರು ಧೈರ್ಯ, ಅವರು ತುಂಬಿದ ಧೈರ್ಯ ಈ ಮುಂದಿನ ಎಲ್ಲ ಏನೇ ತೊಂದರೆ ಬಂದರೂ ನಾವು ಎದುರಿಸೋಕ್ಕೆ ನಮಗೆ ಶಕ್ತಿ ಕೊಡುತ್ತೆ. ಸೊ ಅವರ ಸವಿನೆನಪಲ್ಲಿ ಇವತ್ತು ನುಡಿ ನೆನಪು ಅಂತ ಮಾಡಿದ್ವಿ. ಸೊ ಸದಾಕಾಲ ನಮ್ಮ ಜೊತೆನೇ ಇರ್ತಾರೆ. ಸೊ ಅವರು ಏನೇ ವ್ಯಾಲ್ಯೂಯಿಂದ ಬದುಕಿದ್ರು ಅದರ 10% 20% ಅಷ್ಟು ನಾವು ಮಾಡಿದ್ರೂ ನಾವು ಜೀವನದಲ್ಲಿ ನಾವು ನಿಜವಾಗ್ಲೂ ಚೆನ್ನಾಗಿ ಬಾಳ್ಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೂಡನಾಥ ಅಯ್ಯರ್ ಅವರ ಪುತ್ರಿ ಲಕ್ಷ್ಮಿ ಅವರು ಮಾತನಾಡಿ, ನಮ್ಮ ತಂದೆಯವರು ಇನ್ನಿಲ್ಲ ಎಂಬುದು ನಮಗೆ ತುಂಬಾ ನೋವನ್ನು ಉಂಟು ಮಾಡಿದೆ ಎಂದು ಭಾವುಕ ನುಡಿಯನ್ನಾಡಿದರು. ನಮ್ಮ ತಂದೆ ತುಂಬ ಎಥಿಕಲ್ ಮನುಷ್ಯ ಇದ್ದರು. ಏನೇ ಮಾಡಿದ್ರು ತುಂಬ ಹಾರ್ಡ್ ವರ್ಕಿಂಗ್. ಸೊ ಒಂದು ಹಳ್ಳಿಯಿಂದ ಬಂದು ಚಿಕ್ಕಮಗಳೂರಲ್ಲಿ 40 ವರ್ಷ ಪತ್ರಿಕೆ ನಡೆಸಿದ್ದಾರೆ, ಒಂದು ಹೆಸರು ಮಾಡಿದ್ದಾರೆ. ಅವರು ನಮ್ಮ 3 ಜನಕ್ಕೂ ದೊಡ್ಡ ಇನ್ಸ್ಪಿರೇಷನ್ನು. ಅವ್ರ ಶ್ರಮ, ಅವ್ರ ಎಂಟೈರ್ ಲೈಫ್ ತುಂಬ ಇನ್ಸ್ಪಿರೇಷನಲ್ ನಮಗೆಲ್ಲರಿಗೂ. ಆ್ಯಂಡ್ ಲೈಫ್ ಸ್ಕಿಲ್ಸು ಮತ್ತು ವ್ಯಾಲ್ಯೂಸ್ ನಾವು 3 ಜನ ಅವರಿಂದ ತುಂಬ ಕಲ್ತಿದ್ದೀವಿ. ಅದೇ ನಮ್ಮನ್ನು ಇವತ್ತು ನಮ್ಮ ಲೈಫಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಿರೋದು, ಜೊತೆಗೆ ಸಪೋರ್ಟ್ ಮಾಡ್ತಿರೋದು. ನಮ್ಮದು ಬಿಗ್ಗೆಸ್ಟ್ ಪಿಲ್ಲರ್ ಆಫ್ ಸಪೋರ್ಟ್ ಇಬ್ಬರು, ಅಪ್ಪ ಅಮ್ಮ ಇಬ್ಬರು. ಹಾಗೆ ಇರತ್ತೆ ಕೂಡ, ನಮ್ಮ ಜೊತೆಗೆ ಇದ್ದಾರೆ ಅವರು. ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ, ಜೊತೆಗೆ ನಡೀತಾನೂ ಇರ್ತಾರೆ. ನಾವಿರೋ ತನಕ ಅವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಮ್ಮ ಮಕ್ಕಳಲ್ಲೂ ನಾವು ಅವ್ರನ್ನ ನೋಡ್ತೀವಿ. ನಮ್ಮ ಅಣ್ಣನ ಮಗ ನೋಡೋಕ್ಕೆ ಸೇಮ್ ಅವ್ರ ಥರನೇ ಇದ್ದಾನೆ. ಸೊ ಅಪ್ಪ ಎಲ್ಲರೂ ನಾವು ನಮ್ಮ ಮಕ್ಕಳಲ್ಲಿ ಎಲ್ಲರನ್ನೂ ಅವ್ರನ್ನ ಕಾಣ್ತೀವಿ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷ ಪ್ರಭುಲಿಂಗ ಶಾಸ್ತ್ರಿ ಅವರು ಮಾತನಾಡಿ, ಅಯ್ಯರ್ ತುಂಬಾ ಧೈರ್ಯವಂತ ಮನುಷ್ಯರಾಗಿದ್ದರು. ಎಷ್ಟೇ ಕೋಪ ಮಾಡಿಕೊಂಡರೂ ಅಷ್ಟೇ ಬೇಗನೆ ಮೃದುವಾಗಿ ಬಿಡುತ್ತಿದ್ದರು. ಯಾರ ಮೇಲೂ ದ್ವೇಷ ಸಾಧಿಸಿದವರಲ್ಲ. ಈ ಕಾರಣಕ್ಕೆ ಅವರ ಪತ್ರಿಕೆ, ಬರಹ ಎಂದಿಗೂ ಬ್ಲ್ಯಾಕ್ ಮೇಲ್ ಎನಿಸಲಿಲ್ಲ ಎಂದು ಹೇಳಿದರು. ಹಿರಿಯ ಜೀವಿ ಶ್ರೀಯುತ ಜಿ.ವಿ. ಚೂಡನಾಥ ಅಯ್ಯರವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ನಾಗರಿಕರು ಇವತ್ತು ಅವ್ರಿಗೊಂದು ನುಡಿ ನಮನ, ಪುಷ್ಪ ನಮನ, ಗೀತ ನಮನ ಸಲ್ಲಿಸುವ ಮೂಲಕ ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ. ಇವತ್ತು ಈ ಶ್ರದ್ಧಾಂಜಲಿ ಸಭೆ ಒಂಥರ ಪ್ರಾತಿನಿಧ್ಯಾತ್ಮಕವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅವರು ಕೆಲಸ ಮಾಡಿದಂತಹ ಎಲ್ಲ ಸಂಘಟನೆಯ ಒಬ್ಬೊಬ್ಬರು ಅಭಿಪ್ರಾಯ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಶ್ರೀನಿವಾಸ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್, ಯಜ್ಞ ಪುರುಷ್ ಭಟ್, ಚಂದ್ರಬಿಂಬ, ವಾಣಿಚಂದ್ರಯ್ಯ ನಾಯ್ಡು, ಸಿ ಸುರೇಶ್, ಸೀತಾರಾಮ್ ಬರಣ್ಯ, ಮಂಜುನಾಥ ಕಾಮತ್, ಮಂಜುನಾಥ ಜೋಶಿ, ಶಾಂತಕ, ಬಂಡಿಗಡಿ ಶಿವಸ್ವಾಮಿ, ರಾಜೀವ್ ಅಯ್ಯರ್, ಪ್ರತೀಕ್, ಪ್ರಭುಲಿಂಗ ಶಾಸ್ತ್ರಿ, ರೇಖಾ ಪ್ರೇಮ್ಕುಮಾರ್, ಸುಮಾ ಪ್ರಸಾದ್, ಸೀತಾರಾಮ್ ಅವಧಾನಿ, ಯಶೋಧ, ಜಿಲ್ಲಾ ಪತ್ರಕರ್ತರ ಸಂಘದ ಕುಟುಂಬದವರು ಮತ್ತು ಹಿತೈಷಿಗಳು ಭಾಗಿಯಾಗಿದ್ದರು.